ಇವತ್ತು ನೀಟ್ ಮರುಪರೀಕ್ಷೆ ನಡೀತಾ ಇದೆ. ನಿನ್ನೆ ವಿದ್ಯಾರ್ಥಿನಿ ಆತ್ಮಹತ್ಯೆ. ಹೈದರಾಬಾದ್ನಲ್ಲಿ ಆತ್ಮಹತ್ಯೆಗೆ ವಿದ್ಯಾರ್ಥಿನಿ ಶರಣಾಗಿದ್ದಾಳೆ. ನಿನ್ನೆ ಮಧ್ಯಾಹ್ನ ಸನಾ ಶೇಖ್ ಆತ್ಮಹತ್ಯೆಗೆ ಶರಣಾದಂತಹ ವಿದ್ಯಾರ್ಥಿನಿ. ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ನಾನು ಸಾಯ್ತಿದ್ದೇನೆ ಅಂತ ಡೆತ್ ನೋಟ್ ಅನ್ನ ಬರೆದಿಟ್ಟು ಸನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶೈಕ್ಷಣಿಕ ಒತ್ತಡ ಕಾರಣ ಇರಬಹುದು ಅನ್ನೋ ಶಂಕೆ ಸನಾ ಆತ್ಮಹತ್ಯೆಯ ಹಿಂದೆ ಇದೀಗ ವ್ಯಕ್ತವಾಗ್ತಾ ಇದೆ. ಕಳೆದೊಂದು ವರ್ಷದಿಂದ ನೀಟ್ ಪರೀಕ್ಷೆಗೆ ಸನಾ ಸಿದ್ಧತೆಯನ್ನ ಮಾಡಿಕೊಂಡಿದ್ರಂತೆ. ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಂತಹ ಕೊಠಡಿಯಲ್ಲೇ ಸನಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದೇನಾಯಿತು ಏನೋ ಗೊತ್ತಿಲ್ಲ. ಇವತ್ತು ನೀಟ್ ಮರುಪರೀಕ್ಷೆ ಇದೆ. ಪರೀಕ್ಷೆಗೆ ಎಲ್ಲ ರೀತಿಯ ತಯಾರಿಗಳನ್ನು ಸನಾ ಮಾಡ್ಕೊಳ್ತಾ ಇದ್ರು. ಆದರೆ ನಿರೀಕ್ಷೆಗೆ ತಕ್ಕಂತೆ ಅಂಕಗಳು ಬರೋದಿಲ್ಲ ಅಂತಾನೋ ಅಥವಾ ಬೇರೆ ಏನು ಸಮಸ್ಯೆ ಆಗಿತ್ತೋ, ಶೈಕ್ಷಣಿಕವಾಗಿಯೇ ಆಕೆಗೆ ಒತ್ತಡ ಇತ್ತಾ, ಬೇರೆ ಏನಾದರೂ ಕಾರಣಗಳಿತ್ತಾ, ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ಅಕ್ರಮ ಬಯಲಾದಂತಹ ಸಂದರ್ಭದಲ್ಲೇ ಸಾಕಷ್ಟು ಅಭ್ಯರ್ಥಿಗಳು ಆತಂಕಕ್ಕೀಡಾಗಿದ್ರು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಿದ್ದೀರಾ ನೀವು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದಷ್ಟು ಮಂದಿ ಆತ್ಮಹತ್ಯೆಯ ಹಾದಿಯನ್ನ ಕೂಡ ತುಳಿದಿದ್ರು. ಆ ಸಾಲಿಗೆ ಇದೀಗ ಸನಾ ಕೂಡ ಸೇರ್ಪಡೆಯಾಗಿದ್ದಾರೆ. ನೀಟ್ ಮರುಪರೀಕ್ಷೆಯ ಹಿಂದಿನ ದಿನವೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒತ್ತಡ ಹೆಚ್ಚಾಯ್ತಾ ಅಥವಾ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಆ ಅಂಕಗಳು ಬರೋದಿಲ್ಲ ಅನ್ನೋ ಭಯವ, ಮೇನಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ನಾನು ಚೆನ್ನಾಗಿ ಮಾಡಿದೆ, ಈ ಟೈಮ್ ನಾನು ಚೆನ್ನಾಗಿ ಬರಿತೀನೋ ಇಲ್ವೋ ಅನ್ನೋ ಗೊಂದಲನ ಏನು ಕಾರಣ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ದುರಾದೃಷ್ಟಕರ ಸಂಗತಿ ಅಂದರೆ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಂತಹ ತನ್ನ ಕೊಠಡಿಯಲ್ಲೇ ಆತ್ಮಹತ್ಯೆಗೆ ಶರಣಾಗಿರೋದು.